ಗೊಬ್ಬರದಂಗಡಿ ಎದುರು ರಾತ್ರಿ ವಾಸ್ತವ್ಯ. ಗದಗ ಜಿಲ್ಲೆಯಲ್ಲಿ ಯೂರಿಯಾ ಗೊಬ್ಬರಕ್ಕಾಗಿ ಪರದಾಟ ಶುರುವಾಗಿದ್ದು, ಗುರುವಾರ ರಾತ್ರಿ ಕೆಲ ರೈತರು ಜಿಟಿ ಮಳೆ ನಡುವೆಯೂ ಗೊಬ್ಬರದ ಅಂಗಡಿ ಮುಂದೆ ಮಲಗಿಕೊಂಡ ಘಟನೆ ಜರುಗಿದೆ. ಬೆಳಿಗ್ಗೆ ಬೇಗನೆ ಗೊಬ್ಬರ ಸಿಗಲಿ ಎಂದು ರಾತ್ರಿಯೇ ಲಕ್ಷ್ಮೇಶ್ವರ ತಾಲೂಕಿನ ಚನ್ನಪಟ್ಟಣ ಹಾಗೂ ಮುನಿಯನತಾಂಡ ಹಾಗೂ ಸ್ಥಳೀಯ ರೈತರು ಟ್ರ್ಯಾಕ್ಟರ್ನ್ನು ಗೊಬ್ಬರ ಅಂಗಡಿ ಮುಂದೆ ನಿಲ್ಲಿಸಿದ್ದರು. ವರದಿ ನಾಗರಾಜ ಹಣಗಿ, ಪ್ರಜಾಧ್ವನಿ, ಲಕ್ಷ್ಮೇಶ್ವರ. ಈಗ ಗೊಬ್ಬರ ಪೀಕಿಗೆ ಬೇಕಾದಂಥ ಟೈಮ್ನಾಗ ಗೊಬ್ಬರ ಯಾವುದಕ್ಕೆ ಅನುಕೂಲಿಸ್ಬೋದು. ಜನಕ್ಕೆ ಯಾವ ಥರ ಆಗೈತೆ ಅಂದ್ರೆ ಸರ, ಜಲ್ಮದ ಕಬ್ಬರು ಇರ್ಲಾರ್ದನ ಸಹಿತ ರಾತ್ರಿ ನಾವು ಗೊಬ್ಬರ ಕಾಯೋಂಥ ಪರಿಸ್ಥಿತಿ ಬಂದೈತಿ. ಇದೇ ಥರ ಆದ್ರೆ ಮುಂದಕ್ಕೆ ಮತ್ತೂ ಸಮಸ್ಯೆ ಆಕೈತೆ ಅನ್ನೋ ಕಾರಣಕ್ಕೆ ರೈತರು ಗೊಬ್ಬರ ಇಲ್ಲ ಅಂದ್ರೆ ಹೊಲ ಬಿತ್ತನೆ ಮಾಡೋಕ್ಕಾಗಲಿ ಅದಕ್ಕಾಗಲಿ ಈಗ ಭಾಳ ಸಮಸ್ಯೆನೇ ಆಗಿಬಿಟ್ಟೈತೆ ರೀ. ಇದೇ ಥರ ಮಾಡ್ಕೊತ ಹೋದ್ರೆ ರೈತರು ಜೀವಕ್ಕೆ ಭಾಳ ತೊಂದರೆ ಆಗ್ತವೆ. ಅದ ಕಾರಣಕ್ಕೆ ಏನೈತೆ ರೀ, ಸ್ವಲ್ಪ ಗಡ ರೈತರಿಗೆ ಅನುಕೂಲ ಆಗೋಂಥ ವ್ಯವಸ್ಥೆ ಒಳಗೆ ಗೊಬ್ಬರನ ತಲುಪಿಸ್ಬಿಟ್ರೆ ಅನುಕೂಲ ಆಕೈತೆ ಅನ್ನೋದು ಒಂದು ಕಳಕಳಿ ಮನವಿ ಸರ್. ರಾತ್ರಿನ ಬಂದಿವ್ರಿ ನಾವು, ಗೊಬ್ಬರ ಸಿಗಲ್ಲ ಅಂತೇಳ್ರಿ ಪಾಳ್ಯಾಕ ಹಚ್ಬೇಕು ಅಂತೇಳಿ ಟ್ಯಾಕ್ಟ್ರಿ ಎಲ್ಲ ತೊಗೊಂಡು ಬಂದಿರಿ. ಒಂದು 10 ಜನ ಮಂದಿ ನಾವು. ಬೆಳ್ತಂಗ ಇಲ್ಲೇ ಇದ್ರಿ? ಹಾಂ, ಬೆಳ್ತಂಗ ಇಲ್ಲೇ ಇದ್ದೀವಿ ರೀ. ಮಲ್ಕೊಂಡ್ರಿ? ಪಾಳ್ಯಾತು ರಾತ್ರಿ ಮತ್ತು ಖಾಲಿ ಮಾಡ್ತಾರೆ ಅಂತೇಳಿ ರಾತ್ರಿನ ಬಂದು ಪಾಳ್ಯಾಕತ್ತೀವಿ. ಈಗ ಎಷ್ಟು ಕೊಡ್ತಾರೆ ರೀ ಒಬ್ಬರಿಗೆ 3 ಚೀಲ ಅಂತ ಹೇಳ್ಯಾರ. ಇವತ್ತು ಮತ್ತು ರಾತ್ರಿ ಕೊಟ್ಟೆ ಬಂದಾರ, ಅದ್ರ ಸಂಬಂಧ ರಾತ್ರಿ ನಿಂತು ಎಷ್ಟು ಇವತ್ತಿಲ್ಲೇ ಮಕ್ಕಂಡು. ಲಕ್ಷ್ಮೇಶ್ವರದ ಎಲ್ಲ ಗೊಬ್ಬರ ವ್ಯಾಪಾರಸ್ಥರು ಗೊಬ್ಬರ ಇಟ್ಕೊಂಡು ಕೂಡ ರೈತರಿಗೆ ಗೊಬ್ಬರ ಕೊಡಾರ್ದಂಥ ಪರಿಸ್ಥಿತಿ ಬಂದೈತಿ. ಇಡೀ ದಿನ ರಾತ್ರಿ ಇಲ್ಲೇ ವಸ್ತು ಉಳಿದು ರೈತರು ಗೊಬ್ಬರ ತೊಗೊಂಡು ಹೋಗುವಂಥ ಪರಿಸ್ಥಿತಿ ಬಂದೈತಿ. ಹೊಳ್ಳಿ ಇವರು ಎಲ್ಲ ಈಗ ಏನಿದಿರಲ್ಲ, ನೀವು ತಹಸೀಲ್ದಾರ್ ಆಗಲಿ ಗೊಬ್ಬರ ಅಂಗಡಿ ಮುಂದೆ ಪೊಲೀಸರು ಬಂದು ನಿಂತು ಇವತ್ತು ಗೊಬ್ಬರ ಕೊಡೋಂಥ ಪರಿಸ್ಥಿತಿ ಬಂದ್ರೆ ರೈತರಿಗೆ ದೊಡ್ಡ ಸಮಸ್ಯೆ ಆಗೈತಿ. ಅದನ್ನು ನೀವು ಯಾರು ಗಣನೆಗೆ ತೊಗೊಂಡಿಲ್ಲ. ಇದೇ ರೀತಿ ಮುಂದಿನ ದಿನಮಾನದೊಳಗೆ ಆದ್ರೆ ಭಾಳಷ್ಟು ಸಮಸ್ಯೆ ಎದುರಿಸ್ಬೇಕಾಗೈತಿ.